ನೋಡಿ, ಆಗಲೇ ನಾನು ಹೇಳ್ತಾ ಇದ್ದೆ, ಈಗ ಹುಡುಗ ಏನೋ ತಪ್ಪು ಮಾಡಿದ್ದಾನೆ, ಪೊಲೀಸರು ಕ್ರಮ ತಗೋತಾರೆ, ಅದು ಬೇರೆ ವಿಚಾರ. ಬಟ್ ಈ ದಾಂಧಲೆ ಯಾಕೆ? ಈಗ ಅವ್ರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಇಳಿದಿದ್ದಾರೆ. ಯಾರು ಕಲ್ಲು ತೂರಾಟ ಮಾಡಿದ್ದು, ಯಾರು ಗುಂಪು ಕಟ್ಕೊಂಡು ಬಂದಿದ್ದು, ಈ ಪತ್ತೆ ಮಾಡೋದಕ್ಕೆ ಈಗ ಉದಯಗಿರಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಇರತಕ್ಕಂಥ CCTVಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು. ನೋಡಿ, ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ದಾಳಿ ಮಾಡಿದ್ರೆ ಅದು ಅಫೆನ್ಸ್. ಈ ಬಗ್ಗೆ ಎಲ್ಲ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಆ ಹುಡುಗ ಮಾಡಿರೋ ತಪ್ಪೆ, ಅದನ್ನು ಯಾರು ಸಮರ್ಥಿಸ್ಕೊಳ್ಳೋ ಹಂಗಿಲ್ಲ. ಆತನ ವಿರುದ್ಧ ಪೊಲೀಸರು ಏನು ಕಾನೂನಾತ್ಮಕ ಕ್ರಮ ತಗೊಳ್ಳಿ. ಆದರೆ ಈ ದಾಂಧಲೆ ಯಾಕೆ, ಈ ಗಲಾಟೆ ಯಾಕೆ, ಕಲ್ಲು ತೂರಾಟ ಯಾಕೆ? ಈಗ ಇವ್ರ ವಿರುದ್ಧ ಏನು ಕ್ರಮ ಇಲ್ವಾ? ಗೌರ್ಮೆಂಟ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ರೆ ಅದು ಕೂಡ ಅಫೆನ್ಸೇ. ಈಗ ಆ ವಿಚಾರದಲ್ಲಿ ಪೊಲೀಸರು ಏನು ಕ್ರಮ ತಗೋತಾ ಇದ್ದಾರೆ, ಮತ್ತು ಗಾಯಗೊಂಡಿರೋ ಪೊಲೀಸರು ಆರೋಗ್ಯ ಹೇಗಿದೆ? ಅರವಿಂದ್, ನಿನ್ನೆ ಕಲ್ಯಾಣಗಿರಿಯ ಸುರೇಶ್ ಹಾಕಿರುವಂತಹ ಪೋಸ್ಟರ್ ನಿಜಕ್ಕೂ ಕೂಡ ತಪ್ಪೆ. ಆ ವಿಚಾರದಲ್ಲಿ ಪೊಲೀಸರು ತತ್ಕ್ಷಣದಲ್ಲೇ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಯಾಕಂದರೆ ಅದನ್ನು ಸಮರ್ಥನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಕೂಡ ಯಾರೂ ಕೂಡ ಇಲ್ಲ. ಯಾಕಂದರೆ ಅದು ಆತ ಮಾಡಿರುವಂಥದ್ದು ಅವಹೇಳನಕಾರಿ, ಆತ ಶಿಕ್ಷೆಗೆ ಅರ್ಹ ಕೂಡ. ಆದರೆ ಹಾಗಂದ ಮಾತ್ರಕ್ಕೆ ಒಂದು ರೀತಿಯಾದಂತಹ ಗುಂಪು ಏಕಾಏಕಿಯಾಗಿ ಪೊಲೀಸರ ಮೇಲೆ ದಾಳಿ ಮಾಡುವಂಥದ್ದು, ಜೊತೆಗೆ ಅವನನ್ನು ನೀವು ಅರೆಸ್ಟೇ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಡ್ರಾಮಾಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಇದೆಯಲ್ಲ, ಇದರ ಹಿಂದಿನ ಏನೋ ಬೇರೆ ಲೆಕ್ಕಾಚಾರಗಳ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಈಗ ಸದ್ಯಕ್ಕೆ ಮೊದಲು ನಿಮಗೆ ಆರಂಭದಲ್ಲಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಸ್ಥಿತಿಗತಿಯನ್ನು ತೋರಿಸ್ಬಿಡ್ತೀನಿ ಅರವಿಂದ್. ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇಡೀ ಪೊಲೀಸ್ ಠಾಣೆಗೆ ನೀಡಲಾಗಿದೆ. ಜೊತೆಗೆ ಸಂಪೂರ್ಣವಾಗಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಗಲಾಟೆಯ ಹಿನ್ನೆಲೆಯಲ್ಲಿ ಇಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಇಡೀ ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಇಷ್ಟರ ಮಟ್ಟಿಗೆ ಭಾರಿ ಪ್ರಮಾಣದಲ್ಲಿ ಪೊಲೀಸರ ನಿಯೋಜನೆಯೂ ಕೂಡ ಆಗಿದೆ. ಬೇರೆ ಬೇರೆ ಸ್ಟೇಷನ್ಗಳ ಪೊಲೀಸರು ಮತ್ತು ಪೇದೆಗಳು, KSRP ಎಲ್ಲರನ್ನೂ ತೆಗೆದುಕೊಂಡು ಬಂದು ಈ ಒಂದು ಪೊಲೀಸ್ ಠಾಣೆಯ ಸುತ್ತ ಹಾಕಿಕೊಂಡಿರುವಂಥದ್ದು. ಯಾಕೆ ಹಾಕ್ಕೊಂಡಿದ್ದಾರೆ ಅನ್ನೋಂಥದ್ದು ನಾನು ಹೇಳ್ತೇನೆ ಅರವಿಂದ್. ಯಾಕೆಂದರೆ ನಿನ್ನೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಆಗಿರುವಂಥದ್ದು ಕೇವಲ ಪೊಲೀಸ್ನವರೇ ಮಾತ್ರ. ಯಾಕೆಂದರೆ ನಿನ್ನೆಯ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಒಂದು ರೀತಿಯಾದ ಕಲ್ಲಿನ ದಾಳಿಯಲ್ಲಿ ಟಾರ್ಗೆಟ್ ಆಗಿರುವಂಥದ್ದು ಪೊಲೀಸವರು ಬಿಟ್ಟರೆ ಇನ್ಯಾರಿಗೂ ಕೂಡ, ಯಾರ ಒಬ್ಬರಿಗೂ ಕೂಡ ಒಂದೇ ಒಂದು ಗಾಯಗಳು ಕೂಡ ಆಗಿಲ್ಲ. ಮತ್ತು ಪೊಲೀಸರ ವೆಹಿಕಲ್ಗಳು ಬಿಟ್ಟರೆ ಬೇರೆ ಇನ್ಯಾವ ಒಂದೇ ಒಂದು ವೆಹಿಕಲ್ಲು ಕೂಡ ಜಖಮ್ ಆಗಿಲ್ಲ. ಅಲ್ಲಿಗೆ ಎಲ್ಲೋ ಒಂದು ಕಡೆಯಲ್ಲಿ ಟಾರ್ಗೆಟ್ ಪೊಲೀಸ್ ಅನ್ನುವಂಥ ರೀತಿಯಲ್ಲೇ ಇಡೀ ಒಂದು ಪ್ರಕರಣ ಕಾಣ್ತಾ ಇದೆ. ಇದೊಂದು ನೆಪವನ್ನು ಇಟ್ಕೊಂಡು, ಅಂದರೆ ಆ ಪೋಸ್ಟರ್ನ ಗಲಾಟೆಯ ಒಂದು ನೆಪವನ್ನು ಇಟ್ಕೊಂಡು ಪೊಲೀಸರ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು ನಿನ್ನೆ ಯುವಕರ ತಂಡ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಇನ್ಸ್ಪೆಕ್ಟರ್ ಸೇರಿದಂತೆ 14 ಪೊಲೀಸರಿಗೆ ಗಾಯಗಳಾಗಿದ್ದಾವೆ. ಅವರೆಲ್ಲರೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಪಡೆದು ವಿಶ್ರಾಂತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂಥದ್ದು ಆಗಬೇಕು ಅಂತಲ್ಲ ಅರವಿಂದ್, ಪೊಲೀಸರು ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ ಒಂದೇ ಒಂದು ಗಾಯವೂ ಕೂಡ ಆಗಿಲ್ಲ. ಪೊಲೀಸರು ಬಿಟ್ಟರೆ ಇನ್ಯಾರಿಗೂ ಕೂಡ ಒಂದೇ ಒಂದು ವೆಹಿಕಲ್ಗಳ ಬೇರೆ ಇನ್ಯಾರು ಒಬ್ಬ ಒಂದು ವೆಹಿಕಲ್ ಕೂಡ ಜಖಮ್ ಆಗಿಲ್ಲ. ಅದರ ಅರ್ಥ ಮೇಲ್ನೋಟಕ್ಕೆ ಸ್ಪಷ್ಟ, ಇದು ಟಾರ್ಗೆಟ್ ಪೊಲೀಸ್ ಅನ್ನುವಂಥದ್ದೇ. ಹೀಗಾಗಿಯೇ ಈ ಒಂದು ಪ್ರಕರಣವನ್ನು ಬೇರೆ ರೀತಿಯಲ್ಲಿ ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ CCTVಗಳ ಫುಟೇಜನ್ನು ಆಧರಿಸಿ ಈ ಒಂದು ಕಲ್ಲು ತೂರಿರುವಂಥವ್ರು ಯಾರು ಅನ್ನುವಂಥದ್ದರ ಮಾರ್ಕನ್ನು ಕೂಡ ಮಾಡ್ತಾ ಇದ್ದಾರೆ. ತಾವು ಒಂದು ದೃಶ್ಯದಲ್ಲಿ ಗಮನಿಸ್ಬೋದು ಅರವಿಂದ್, DCP ಅವರ ಕಾರು ಹೋಗ್ತಾ ಇರುತ್ತೆ, ಕಾರಿನ ಮೇಲೆ ಯಾವ ರೀತಿಯಾಗಿ ಕಲ್ಲಿನ ಮಳೆಯನ್ನು ಸುರಿಸ್ತಾರೆ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಪೊಲೀಸರ ಭಯ ಇಲ್ದಂಗೆ ಕಾಣ್ತಾ ಇದೆ. ಇವರೆಲ್ಲರಿಗೂ ಕೂಡ ಆ ಭಯವನ್ನು ಮುಟ್ಟಿಸುವಂತಹ ಕೆಲಸವನ್ನು ಪೊಲೀಸರೇ ಮಾಡಬೇಕಾಗಿದೆ. ಯಾಕೆಂದರೆ ಪೊಲೀಸರ ಮೇಲೆ ಈ ರೀತಿಯಾಗಿ ಕಲ್ಲು ತೂರ್ತಾರೆ, ಪೊಲೀಸರ ದೊಡ್ಡ DCP ಅವರ ಕಾರ್ ಇರ್ಬೋದು ಅಥವಾ ಪೊಲೀಸರ ಜೀಪ್ಗಳ ಮೇಲೆ ಈ ರೀತಿಯಾಗಿ ತೂರ್ತಾರೆ ಅನ್ನೋದಾದರೆ ಇವ್ರಿಗೊಂದು ತಕ್ಕ ಶಾಸ್ತಿಯನ್ನು ಪೊಲೀಸರೇ ಮಾಡಬೇಕಾಗುತ್ತೆ ಅರವಿಂದ್. ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ಥರದ ಘಟನೆಗಳು ಬೇರೆ ಬೇರೆ ಕಡೆ ನಡೆದಾಗ ಪೊಲೀಸರು ಕ್ರಮ ತಗೋತಾರೆ, FIR ಮಾಡ್ತಾರೆ, ಆಮೇಲೆ ಬಿಟ್ಟು ಕಳಿಸ್ತಾರೆ. ಬಟ್ ಇಲ್ಲಿ ಹಾಗಾಗಬಾರ್ದು. ನಾನು ಹೇಳೋದು, DCP ಕಾರ್ಗೆ ಕಲ್ಲು ತೂರ್ತಾರೆ ಅಂತಂದರೆ ಎಷ್ಟು ಕೊಬ್ಬಿರ್ಬೇಕು ಇವರು. ಅದು ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಮೊದಲು ಅವ್ರನ್ನ ಒಳಗೆ ಹಾಕಿ, ಆಮೇಲೆ ಬರ್ತಾರೆ ಅವ್ರ ಕಡೆಯವರು, ಅಯ್ಯೋ ನಮ್ಮ ಹುಡುಗ ಹಂಗೆ ಮಾಡೋದೇ ಇಲ್ಲ, ಅವ್ನು ಸುಮ್ಮನೆ ನಿಂತಿದ್ದ, ಅಂಥವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಮತ್ತೆ ಶುರುವಾಗುತ್ತೆ ಇವೆಲ್ಲ ಕತೆಗಳು.